ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಿನ್ ಫ್ರೆಂಡ್ಸ್ ಕೈಲಿ ಶಾಂತಿ ಒದೆ ತಿಂದು ಮನೆಗ್ ಬಂದು ನೋವು ತಡ್ಕೊಳಕ್ ಆಗ್ತಿಲ್ಲ ಅಂತ ಮಂಚದ ಮೇಲೆ ಮಲ್ಕೊಂಡು ಒದ್ದಾಡ್ತಿರ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಅವರು ರೂಮಿಗೆ ಬಂದು, ಯಾಕೆ ಶಾಂತಿ ಏನಾಯ್ತು ಈ ರೀತಿ ಆಡ್ತಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ, ನನ್ನಿಂದ ಎದ್ದೇಳೋದಕ್ಕೂ ಆಗ್ತಿಲ್ಲ, ನೋವಲ್ಲಿ ಒದ್ದಾಡ್ತಾ ಇದ್ದೀನಿ, ನೀವು ಬಂದು ಹಾಯಾಗಿ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇದೊಳ್ಳೆ ಚೆನ್ನಾಗಿದೆಯಲ್ಲೇ, ಏನೋ ಕಷ್ಟ ಪಡ್ತಾ ಇದೆಯಲ್ಲ, ಏನು ಎತ್ತ ಅಂತ ವಿಚಾರಿಸೋದು ತಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದು ನನ್ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ ಅಂತ ಶಾಂತಿ ಹೇಳ್ತಾಳೆ. ಸದ್ಯ ಅದಾದ್ರೆ ನಿನ್ನೆಲ್ಲ ಹಿಡ್ಕೊಂಡಿದ್ಯಲ್ಲ ಪುಣ್ಯಕ್ಕೆ ಅಂತ ರಂಗನಾಥ್ ಅವ್ರು ಹೇಳ್ಕೊಂಡು ನಗ್ಬೇಕಾದ್ರೆ, ಸುಮ್ನೆ ಇದನ್ನ ಬೇಡ ಅಂತ ಹೇಳೋದು, ನನ್ನನ್ನ ಕೆಡಕ್ಬೇಡಿ ಅಂತ ಶಾಂತಿ ಹೇಳ್ತಾಳೆ. ಹೋಗ್ಲಿ ಬಿಡು, ಇದಕ್ಕಿದಂಗೆ ನಿನ್ ಸೊಂಟ ಹೇಗ್ ಹಿಡ್ಕೊಂತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಏನಂದ್ರೆ ನಿನ್ನೆ ರಾತ್ರಿ ಅದು ಅಂತ ಹೇಳ್ಕೊಂಡು ಶಾಂತಿ ಹೇಳೋದಿಕ್ಕೆ ಒದ್ದಾಡ್ಬೇಕಾದ್ರೆ, ಅಷ್ಟ್ರಲ್ಲಿ ಸೂರ್ಯ ರೂಮ್ ಒಳಗಡೆ ಬರ್ತಾನೆ. ಅಪ್ಪಯ್ಯ, ಸಕ್ಕರೆ ಏನಾಯ್ತು ಅಂತ ಸೂರ್ಯ ಕೇಳಿದಾಗ, ನಿಮ್ಮ ಅಮ್ಮಂಗೆ ಸೊಂಟ ನೋಯ್ತಿದೆ ಅಂತ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದೇ, ಯಾಕೆ, ಏನಾಯ್ತು, ಹೇಗಾಯ್ತು ಅಂತ ಸೂರ್ಯ ಗೊತ್ತಿಲ್ದಿರೋ ಒಂಥರ ಪ್ರಶ್ನೆ ಮಾಡ್ತಿರ್ತಾನೆ. ಅದ್ರ ಬಗ್ಗೆ ಕೇಳ್ತಾ ಇದೀನಿ ಕಣೋ. ಏ ಶಾಂತಿ, ಏನೇ ಆಯ್ತು ಹೇಳೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ನಿನ್ನೆ ರಾತ್ರಿ ನಿದ್ದೆಲಿ ಏನೋ ಕೆಟ್ಟ ಕನ್ಸ್ ಬಿತ್ತು. ಆ ಕನಸ್ಗೆ ಭಯ ಬಿದ್ದು ಹಾಸಿಗೆಯಿಂದ ಉರುಳಿ ಕೆಳಗಡೆ ಬಿದ್ದೋದೇರಿ ಅಂತ ಶಾಂತಿ ಹೇಳ್ತಾಳೆ. ಹಾಗೆ, ಅಯ್ಯೋ ದೇವ್ರೆ, ನನ್ನಿಂದ ಅಳ್ಳಾಡೋದಕ್ಕೂ ಆಗ್ತಿಲ್ವಲ್ಲಪ್ಪ ಅಂತ ಶಾಂತಿ ನೋವಲ್ಲಿ ಒದ್ದಾಡ್ತಿರ್ತಾಳೆ. ಇದನ್ನ ನೋಡಿ ಸೂರ್ಯ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಏ ಸೂರ್ಯ, ಅಳ್ ನೋವು ಅಂತ ಅಳ್ತಾ ಇದ್ದಾಳೆ, ನೀನ್ ನೋಡಿದ್ರೆ ನಗ್ತಿದ್ಯಲ್ಲೋ ಅಂತ ರಂಗನಾಥ್ ಅವ್ರು ಪ್ರಶ್ನೆ ಮಾಡ್ತಾರೆ. ಅದು ಹಂಗಲ್ಲಪ್ಪಯ್ಯ, ನಿನ್ನೆ ರಾತ್ರಿ ನಮ್ ಏರಿಯಾದಲ್ಲಿ ಒಂದು ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಒಂದು ಘಟನೆ ನಡೆದಿದೆ ಅಪ್ಪಯ್ಯ ಅಂತ ಸೂರ್ಯ ಹೇಳಿದಾಗ, ಹೌದಾ, ಅದೇನಪ್ಪಾ ಅದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇವ್ನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಶಾಂತಿ ಕನ್ಫ್ಯೂಷನ್ ಅಲ್ಲಿ ಸೂರ್ಯನೇ ನೋಡ್ತಿರ್ತಾಳೆ. ಅದೇನ್ ಗೊತ್ತಾಪಯ್ಯ, ನಮ್ ಮೀನಮ್ಮನ ಪೋಸ್ಟರ್ನ ತುಂಬಾ ಜಾಗದಲ್ಲಿ ಅಂಟಿಸಿದ್ವಿ, ಆ ಪೋಸ್ಟರ್ನ ಯಾರೋ ಹರ್ದಾಕದಕ್ ನೋಡಿದಾರೆ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹೌದೇನಪ್ಪ, ಆಮೇಲೆ ಏನಾಯ್ತಪ್ಪ ಸೂರ್ಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಮೇಲೆ ಮೀನಿನ ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋಗ್ತಿದ್ರಂತೆ, ಅವ್ರು ನೋಡಿ ಅವ್ರನ್ನ ಅಟ್ಟ ಆಡ್ಸ್ಕೊಂಡ್ ಹೋಗಿದ್ದಾರೆ, ಹಂಗೆ ಚೆನ್ನಾಗಿ ಹೊಡೆದು ಕಳ್ಸಿದಾರೆ. ವಧೆ ತಿಂದ್ಮೇಲೆ ಅವ್ರು ಎದ್ನೋ ಬಿದ್ನೋ ಅಂತ ಓಡೋದ್ರಂತೆ ಅಂತ ಸೂರ್ಯ ಹೇಳ್ತಿದ್ದಂಗೆ, ಏನು ಓಡೋದ್ರ? ಅಲ್ಲ ಕಣ ಸೂರ್ಯ, ಏನ್ ಮಾತಾಡ್ತಿದ್ಯಾ ನೀನು? ಅವ್ರು ಓಡೋಗೋದಕ್ಕೂನು ಇವಳಿಗೆ ಸೊಂಟ ನೋವು ಬರೋದಕ್ಕೂ ಏನ್ ಸಂಬಂಧ ಇದೆಯೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಹಂಗಲ್ಲ ಅಪ್ಪಯ್ಯ, ಈ ಕೆಟ್ಟ ಕನ್ಸ್ ಬಿದ್ರೆ ಕೆಟ್ಟದ ನಡೆಯುತ್ತೆ ಅಂತ ಹೇಳ್ತಾರಲ್ವಾ, ನೀನಮ್ಮನ್ ಪೋಸ್ಟರ್ನ ಹರ್ದಾಕಿದ್ದು ಸಕ್ಕರೆ ಕನ್ಸಲ್ ಬಂದಿದೆ ಅನ್ಸುತ್ತೆ, ಅದಕ್ಕೇನೆ ಸಕ್ಕರೆ ಕೆಳಗಡೆ ಬಿದ್ದಿರೋದು ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಭಯ ಪಡ್ತಿರ್ತಾಳೆ. ಅಲ್ಲ ಕಣ ಸೂರ್ಯ, ನೀನನ್ ಪೋಸ್ಟರ್ನ ಯಾರಪ್ಪ ಹರಿದಾಕಿದ್ರು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದ್ ಯಾರು ಅಂತ ಗೊತ್ತಿಲ್ಲಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಅದರಿಂದ ಶಾಂತಿಗೆ ಸಮಾಧಾನ ಆಗತ್ತೆ. ಆದ್ರೆ ಯಾರೋ ಹಿಂಸೆ ಅಂತೆ ಅಪ್ಪಯ್ಯ ಇದನ್ನೆಲ್ಲ ಮಾಡಿರೋದು, ಅವ್ರ ಮುಖನ ಸೆರಗಲ್ಲಿ ಮುಚ್ಕೊಂಡಿದ್ರಂತೆ. ಆಲ್ಮೋಸ್ಟ್ ಹತ್ತತ್ರ ಸಕ್ಕರೆ ಏಜೆ ಅಂತೆ, ಹಂಗಂತ ಆ ಅಕ್ಕಂದ್ರೆ ಹೇಳ್ತಿದ್ರು ಅಂತ ಸೂರ್ಯ ಹೇಳಿದಾಗ, ಏಯ್, ಇವಾಗ ಇದ್ರ ಬಗ್ಗೆ ಯಾರೋ ನಿನ್ ಹತ್ರ ಕೇಳಿದ್ದು? ನಾನೇ ನೋವು ಅಂತ ಒದ್ದಾಡ್ತಾ ಇದೀನಿ ಅಂತ ಶಾಂತಿ ಹೇಳ್ತಾಳೆ. ಏ ಸಕ್ರೆ, ಇದಕ್ಕೆ ನಾನೊಂದು ಸೊಲ್ಯೂಷನ್ ಕೊಡ್ತೀನಿ ನೋಡು ಸಕ್ರೆ. ಈ ಅರಿಯೋ ಕಲ್ಲಿದೆಯಲ್ಲ, ಅದನ್ನ ತಗೊಂಡು ಸೊಂಟದ ಮೇಲೆ ಇಟ್ಟು ಚೆನ್ನಾಗ್ ಅರ್ಧೆ ಅನ್ಕೋ, ಕ್ಲೀನಾಗಿ ಸೊಂಟ ನೋವೆಲ್ಲ ಹೊರಟೋಗುತ್ತೆ, ಹಿಡ್ಕೊಂಡಿರೋದೆಲ್ಲ ಬಿಟ್ಕೊಳತ್ತೆ ಅಂತ ಸೂರ್ಯ ಹೇಳಿದಾಗ, ಹೌದೇನ ಸೂರ್ಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏಯ್, ಹಂಗೆ ತಗೊಂಡು ನನ್ ತಲೆ ಮೇಲೆ ತಾಕ್ಬಿಡು, ನೀನ್ ಯಾರಾದ್ರೂ ಇದಕ್ಕೆ ಸೊಲ್ಯೂಷನ್ ಕೇಳಿದ್ರೇನಾ ಅಂತ ಶಾಂತಿ ಸೂರ್ಯನ್ ಮೇಲೆ ದಿಂಬೆಸಿಯಕ್ ಹೋಗಿ ಮತ್ತೆ ನೋವು ಅಂತ ಒದ್ದಾಡ್ತಿರ್ತಾಳೆ. ಏನಿದು ಅತ್ತೆ ಕಿರ್ಚತರ ಸೌಂಡ್ ಬರ್ತಿದ್ಯಲ್ಲ ಅಂತ ಕೇಳಿಸ್ಕೊಂಡು ಮೀನಾ ರೂಮ್ಗ್ ಬರ್ತಾಳೆ. ಅಪ್ಪಯ್ಯ, ಸಕ್ಕರೆನ ಸ್ವಲ್ಪ ಹುಷಾರಾಗಿರೋ ಕೇಳು, ಆಲ್ರೆಡಿ ಸೊಂಟ ಹಿಡ್ಕೊಂಡಿದೆ, ಇದ್ರಲ್ಲಿ ಬೇರೆ ದಿಂಬನ್ ಬೇರೆ ಎಸಿತಾ ಇದಾರೆ, ಆಮೇಲೆ ಇನ್ನೆಲ್ಲಿ ಹಿಡ್ಕೊಂತೋ ಯಾರ್ ಗೊತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಸೈಡಿಗೆ ಬನ್ನಿ, ಅತ್ತೆ ಏನಾಯ್ತತ್ತೆ, ನಿಮ್ಗೋಸ್ಕರ ಕಾಫಿ ತಗೊಂಡ್ ಬಂದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್, ಕಾಫಿ ಕುಡಿಯೋ ಮೂಡಲ್ಲಿದೀನೇನೆ ನಾನಿವಾಗ ಅಂತ ಶಾಂತಿ ರೇಗಾಡ್ತಾಳೆ. ಏನಾಯ್ತತ್ತೆ ಅಂತ ಮೀನಾ ವಿಚಾರಿಸ್ಬೇಕಾದ್ರೆ, ಕೆಳಗಡೆ ಬಿದ್ದೋದ್ರಂತೆ ಮೀನಮ್ಮ, ಅದಕ್ಕೆ ಸೊಂಟ ಹಿಡ್ಕೊಂಡಿದ್ಯಂತೆ ಅಂತ ಸೂರ್ಯ ಹೇಳ್ತಾನೆ. ಅತ್ತೆ, ನಾನು ಶಾಖ ಕೊಡ್ಲಾ ಅಂತ ಮೀನಾ ಹೇಳಿದಾಗ, ಏನು ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಸಕ್ರೆ, ಕಾಫಿ ಕುಡಿರಿ, ಸೊಂಟ ನೋವೆಲ್ಲ ಹೊರಟೋಗುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕಾಫಿ ಕುಡಿದ್ರೆ ಸೊಂಟ ನೋವು ಹೋಗುತ್ತಾ, ಇದ್ಯಾರೋ ಹೇಳಿದ್ದು ಸೂರ್ಯ ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಹಂಗಲ್ಲಪ್ಪಯ್ಯ, ಮೀನಾ ಮರಿ ಮಾಡೋ ಕಾಫಿ ಕುಡಿದ್ರೆ ಸಾಕು, ಎಲ್ಲ ನೋವು ಮಂಗ್ ಮಾಯ ಆಗ್ಬಿಡುತ್ತೆ, ಕುಡಿ ಸಕ್ರೆ ಕುಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್, ನಿನ್ ಹೆಂಡ್ತಿನ ಹೊಗಳ್ಕೊಂಡೆ ಎದ್ಬಿಡ್ಬೇಡ, ನಾನೇ ನೋವಲ್ಲಿದೀನಿ, ಯೋನೊಬ್ಬ ಬಂದ್ಬಿಟ್ಟ ಅಂತ ಶಾಂತಿ ಸೂರ್ಯನ ಬೈತಿರ್ತಾಳೆ. ಏ ಮೀನಾ, ನಿಂಗೆ ಬುದ್ಧಿ ಇಲ್ವಾ? ಅವ್ರನ್ನ ಹೇಳಿ ಕೇಳದೆ ಯಾಕೆ ನೀನು ಕಾಫಿ ತಗೊಂಡ್ ಬಂದೆ, ಬಾ ಹೋಗೋಣ
ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಮೀನಾ ಕಾಫಿ ತಗೊಂಡು ವಾಪಸ್ ಹೋಗ್ತಿರ್ತಾಳೆ. ಏ ನಿಂತ್ಕೋ ನಿಂತ್ಕೋ, ಹೆಂಗೋ ತರ ತಂದಿದ್ಯಾ, ಇಲ್ಲಿ ಕೊಟ್ಬಿಟ್ಟು ಹೋಗು, ಹೆಂಗೋ ಕುಡ್ಕೋತೀನಿ ಅಂತ ಹೇಳ್ತಾ ಶಾಂತಿ ಮೀನಿನ ಹತ್ರ ಕಾಫಿ ತಗೊಂಡು ಕಷ್ಟಪಟ್ಟು ಕುತ್ಕೊಂಡು ಕುಡಿತಾ ಇರ್ತಾಳೆ. ಸೂರ್ಯ ಅವ್ರ ಅವಸ್ಥೆನ ನೋಡ್ತಾ ನಗ್ತಾ ಮೀನನ್ನ ಕರ್ಕೊಂಡು ರೂಮಿಂದ ಆಚೆಗೆ ಬರ್ತಾನೆ. ಆಗ ರಂಗನಾಥ್ ಅವರು ಮೀನನ್ನ ಕರೆದು ಇದ್ರಲ್ಲಿ ಸ್ವಲ್ಪ ದುಡ್ಡಿದೆ, ಎಲೆಕ್ಷನ್ ಇಟ್ಕೊಳಮ್ಮ ಅಂತ ಹೇಳ್ತಾರೆ. ಯಾಕ್ ಮಾವ ಇದೆಲ್ಲ ಅಂತ ನೀನ ಕೇಳ್ಬೇಕಾದ್ರೆ, ಹೇಗೂ ನೀನ್ ಎಲೆಕ್ಷನ್ ನಿಂತಿದ್ಯಾ, ಖರ್ಚಿಗೆ ಏನಾದ್ರೂ ಬೇಕಾಗುತ್ತಮ್ಮ, ಇಟ್ಕೋ ಅಂತ ರಂಗನಾಥ್ ಅವರು ಮೀನಿಂಗೆ ದುಡ್ಡು ಕೊಡ್ತಾರೆ. ಆಗ ಶಾಂತಿ ಇದನ್ನ ರೂಮಿಂದಾನೆ ಕೇಳಿಸ್ಕೊಂಡು, ಅಯ್ಯೋ ರೀ, ಇವಾಗ ಯಾಕ್ರಿ ಅವಳಗ್ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಏಯ್ ನಿನ್ಗೆ ಎದ್ದೇಳಕ್ ಆಗ್ತಿಲ್ಲ ತಾನೆ, ಬಾಯಿ ಮುಚ್ಕೊಂಡು ಕೊಟ್ಟಿರೋ ಕಾಫಿ ಕುಡಿದ್ಬಿಟ್ಟು ಬಿದ್ಗೋಳೆ ಅಂತ ರಂಗನಾಥ್ ಅವರು ಬೈತಾರೆ. ಅಪ್ಪಯ್ಯ, ದುಡ್ಡೆಲ್ಲ ಏನು ಬೇಡ, ನಮ್ ಹತ್ರ ಇದೆ ಅಷ್ಟೇ ಸಾಕು. ನಾವೇನು ಆ ವಿಶಾಲಾಕ್ಷಿ ತರ ಬೇರೆಯವ್ರಿಗೆ ದುಡ್ಡು ಕೊಟ್ಟ ಓಡ್ ತಗೋತೀವಿ, ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಪ್ಪಯ್ಯ. ಮೀನನ್ ಒಳ್ಳೆ ಗುಣದಿಂದ ಅವಳು ಒಳ್ಳೆ ನಡತೆ ನೋಡಿ ಎಲ್ರು ಅವಳಿಗೆ ಓಟ್ ಹಾಕ್ತಾರಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಅದ್ ಗೊತ್ತಿದೆ ಕಣಪ್ಪ, ನಾನು ನಿಮ್ ಹತ್ರ ದುಡ್ಡಿಲ್ಲ ಅಂತ ಕೊಡ್ತಾ ಇಲ್ಲ. ನನ್ ಸೊಸೆ ಒಂದು ಅಧಿಕಾರಕ್ಕೆ ಬರ್ತಾಳೆ ಅಂತಂದ್ರೆ ಅದ್ರಿಂದ ನನ್ಗೂ ಹೆಮ್ಮೆ ಅಲ್ವಾ, ಅದಕ್ಕೆ ಅವಳ ಜಯದಲ್ಲಿ ನಾನು ಸ್ವಲ್ಪ ಪಾಲುದಾರಿಕೆ ತಗೋಣ ಅಂತ ಅಷ್ಟೇನೆ. ಸುಮ್ನೆ ಗೆದ್ದು ಬಾ ಅಂತ ಹೇಳಿ ಆಶೀರ್ವಾದ ಮಾಡ್ಬಿಟ್ರೆ ಸಾಕ, ನಮ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡ್ಬೇಕಪ್ಪ. ನೋಡಮ್ಮ ಮೀನಾ, ಇದನ್ನ ನಾನ್ ನಿಮ್ಗೆ ಕೊಡ್ತಾರ ಆಶೀರ್ವಾದ ಅನ್ಕೋ ಅಂತ ಹೇಳ್ತಾ ರಂಗನಾಥ್ ಅವರು ಮೀನಿನ ಕೈಗೆ ದುಡ್ಡು ಕೊಡ್ತಾರೆ. ಆಗ ಮೀನಾ ರಂಗನಾಥ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಈ ಕಡೆ ಶಾಂತಿ ಮತ್ತೆ ರಂಗನಾಥ್ ಅವ್ರನ್ನ ಕರೆದಾಗ ಏನೇನಿಂದು ಅಂತ ಹೇಳ್ತಾ ರಂಗನಾಥ್ ಅವರು ರೂಮ್ಗೆ ಹೋಗ್ತಾರೆ. ಅಲ್ಲರಿ, ಇವಾಗ ಯಾಕ್ರಿ ಅವಳು ದುಡ್ಡು ಕೊಟ್ರಿ, ಬೇಡದಿರ ಕೆಲ್ಸಕ್ಕೆಲ್ಲ ಅವ್ರ ಕೈ ಹಾಕ್ತಿದ್ದಾರೆ ಅಂತಂದ್ರೆ ನೀವ್ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಶಾಂತಿ ಬೈತಾಳೆ. ನೋಡ್ ಶಾಂತಿ, ಎಲ್ಲಾ ವಿಷಯದಲ್ಲೂ ಸುಮ್ನೆ ತಲೆ ಹಾಕಕ್ ಬರ್ಬೇಡ, ಆಮೇಲೆ ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಆಗೋದಿಲ್ಲ. ನಮ್ ಮನೆ ಮಗಳು ಪ್ರೆಸಿಡೆಂಟ್ ಆದ್ರೆ ನಮ್ಗೂ ಖುಷಿನೇ ಅಲ್ವೇನೆ. ನೋಡೆ, ಇನ್ನೊಂದ್ ವಿಷಯ, ಆ ಪೋಸ್ಟರ್ ಹರ್ದಾಕಿರೋ ವಿಷಯದಲ್ಲಿ ನನ್ಗೆ ಒಂದ್ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಇಂತ ಚೀಪ್ ಆಗಿರೋ ಕೆಲ್ಸ ಮಾಡೋದು ನೀನೇ. ಯಾಕೆ ಇದೆಲ್ಲ ಬೇಕಾಗಿತ್ತು ನಿನ್ಗೆ? ನೀನಾ ಒಂದು ಒಳ್ಳೆ ಸ್ಥಾನಕ್ ಬರ್ತಾಳೆ ಅಂತಂದ್ರೆ ಅದನ್ನ ತಡೆಯೋದಿಕ್ಕೆ ಅಂತಾನೆ ಕಾಯ್ತಿರ್ತೀಯಲ್ಲೇ. ಅವಳ ವಿರುದ್ಧವಾಗಿ ಏನೇನೋ ಮಾಡಕ್ ಹೋಗ್ಬೇಡ ನೀನು. ಇವಾಗ ಬಿದ್ದಿರೋದು ಸ್ವಲ್ಪ ಏಟು ಅನ್ಕೋ, ಆಮೇಲೆ ಪೂರ್ತಿಯಾಗಿ ಏಟು ಬೀಳುತ್ತೆ ನಿನಗೆ, ಹುಷಾರ್ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಶಾಂತಿ ಮಾತ್ರ ಅವ್ರಗಳಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಈ ಕಡೆ ಶ್ವೇತಾ ಮತ್ತೆ ಶ್ರುತಿ ಇಬ್ರು ಸೇರ್ಕೊಂಡು ರೋಡ್ ಸೈಡ್ ಅಲ್ಲಿ ಹೂ ಮಾರೋರ್ ಹತ್ರ, ಮೇನ್ ಅಂಗಡಿ ಇಟ್ಕೊಂಡಿರೋರ್ ಹತ್ರ ಎಲ್ರ ಹತ್ರನು ಹೋಗಿ, ಈಗ ಎಲೆಕ್ಷನ್ ಶುರು ಆಗ್ತಿದ್ಯಲ್ಲ, ಅದಕ್ಕೆ ಸರ್ವೆ ಮಾಡಕ್ ಬರ್ತಾ ಇದೀವಿ, ನಿಮ್ಗೆ ಇದ್ರಲ್ಲಿ ಯಾರ್ ಗೆಲ್ಬೇಕು ಅಂತ ಆಸೆ ಇದೆ, ಯಾವ ವಿಷಯಕ್ಕೋಸ್ಕರ ಅವ್ರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದೀರಾ ಅದನ್ನೆಲ್ಲ ವಿಚಾರಿಸ್ತಾ ವಿಡಿಯೋ ಮಾಡ್ಕೊತಿರ್ತಾರೆ. ಹಾಗೆ ಅಲ್ಲಿಂದ ಅವರಿಬ್ರು ಸೀದಾ ರೆಸ್ಟೋರೆಂಟ್ಗೆ ಬಂದು ಯೋಚನೆ ಮಾಡ್ತಿರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಮತ್ತೆ ಕನಕ ಕೂಡ ಬರ್ತಾರೆ. ಆಗ ರವಿನು ಅಲ್ಲಿಗೆ ಬಂದು, ಹೌದು, ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಎಲ್ರನ್ನೂ ಕರೆಸ್ಬಿಟ್ಟು ನೀವಿಬ್ರು ಹಿಂಗ್ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಹೆಂಗೆ ಅಂತ ರವಿ ಕೇಳ್ಬೇಕಾದ್ರೆ, ಹೌದು, ನೀವಿಬ್ರು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ, ಏನಾದ್ರೂ ಪ್ರಾಬ್ಲಮಾ ಅಂತ ಕನಕ ಕೇಳ್ತಾಳೆ. ಎಸ್, ಬಿಗ್ ಪ್ರಾಬ್ಲಮ್, ಆಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಶ್ವೇತಾ ಹೇಳಿದ್ರೆ ಒಂದು ಕ್ರಿಟಿಕಲ್ ಆದ ಇರೋಂತ ಸಿಚುಯೇಷನ್ ಅಲ್ಲಿ ಇದೀವಿ ಅಂತ ಶ್ರುತಿ ಹೇಳ್ತಾಳೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ದಿಸ್ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ರವಿ ಕೇಳ್ತಾನೆ. ಅದೇ ಅಲ್ವಾ ಮತ್ತೆ, ಸುಮ್ನೆ ಏನು ಹೇಳ್ದೆ ಹಿಂಗೆಲ್ಲ ಎದುರಿಸ್ಕೊಂಡ್ರೆ ಹೆಂಗೆ, ಸರಿಯಾಗಿ ಏನಂತ ಹೇಳ್ತಂಗ್ಯವ ಅಂತ ಸೂರ್ಯ ಕೇಳ್ತಾನೆ. ಮೀನಾ ಈ ಎಲೆಕ್ಷನ್ ಅಲ್ಲಿ ಗೆಲ್ತಾರಾ ಇಲ್ವಾ ಅಂತ ಶ್ರುತಿ ಹೇಳೋಷ್ಟ್ರಲ್ಲೇನೆ ಅದ್ರಲ್ಲೇನ್ ಡೌಟ್ ಇದೆ, ಖಂಡಿತ ನನ್ ಮೀನಾ ಮನೆ ಗೆಲ್ಲೋದು ಅಂತ ಸೂರ್ಯ ಹೇಳ್ತಾನೆ. ಒಂದ್ ನಿಮಿಷ ಇರಿ ಸೂರ್ಯ ಅವ್ರೆ, ಮೀನಾ ಅವರು ಗೆಲ್ತಾರ ಇಲ್ವಾ ಅಂತ ಹೂ ಮಾರವ್ರ ಹತ್ರ ಎಲ್ಲ ಹೋಗಿ ಸರ್ವೆ ಮಾಡಿದ್ವಿ ಅಂತ ಶ್ರುತಿ ಹೇಳ್ತಾಳೆ. ಓ, ಸರ್ವೆ ಮಾಡಿದ್ರಾ ಅಂತ ಕನಕ ಕೇಳ್ಬೇಕಾದ್ರೆ, ಹೌದು, ಏನ್ ರಿಸಲ್ಟ್ ಬಂತು ಅಂತ ರವಿ ಕೇಳ್ತಾನೆ. ನೀವೇ ನೋಡಿ ಅಂತ ಹೇಳ್ತಾ ಶ್ವೇತಾ ತನ್ನ ಲ್ಯಾಪ್ಟಾಪ್ ಅಲ್ಲಿ ಯಾರಿಗೆ ಎಷ್ಟು ಓಟ್ ಬರ್ಬೋದು ಅಂತ ಸರ್ವೆ ಮಾಡಿರೋದ್ರಲ್ಲಿ ಹೆಚ್ಚಾಗಿ ವಿಶಾಲಾಕ್ಷಿಗೆ ಓಟ್ ಬಂದಿರುತ್ತೆ. ಅದ್ರಲ್ಲಿ ಮೀನಿಂಗೆ ತುಂಬಾನೇ ಕಡಿಮೆ ವೋಟಿಂಗ್ಸ್ ಇರುತ್ತೆ. 65% ಜನಗಳು ವಿಶಾಲಾಕ್ಷಿಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಬರೀ 35% ಜನ ಮಾತ್ರ ಮೀನಿಂಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದನ್ನ ನೋಡಿ ಸೂರ್ಯ, ರವಿ ಮತ್ತೆ ಕನಕನ್ಗೆ ಶಾಕ್ ಆಗತ್ತೆ. ಏನೋ ಇದು, ಆ ವಿಶಾಲಿಗೆ ಹೈಯೆಸ್ಟ್ ವೋಟಿಂಗ್ ಇದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಅಣ್ಣ, ಹೇಳ್ಬೇಕು ಅಂದ್ರೆ ಲೇಡೀಸ್ ವೋಟ್ ಎಲ್ಲ ಜಾಸ್ತಿ ಮೀನಿಂಗೆ ಇರೋದು, ಆದ್ರೆ ಗಂಡಸ್ರು ವೋಟ್ ಎಲ್ಲ ಇರೋದೇ ವಿಶಾಲಾಕ್ಷಿಗೆ ಅಂತ ಶ್ವೇತಾ ಹೇಳ್ತಾಳೆ. ಇದೇ ಸ್ಟೇಟಸ್ ಅಲ್ಲಿ ಏನಾದ್ರೂ ಹೋದ್ರೆ ಖಂಡಿತ ಮೀನಾ ಮರಿ ವಿನ್ ಆಗೋದು ಡೌಟ್ ಇದೆ ಸೂರ್ಯ ಅಂತ ಶ್ರುತಿ ಹೇಳ್ತಾಳೆ. ಅಕ್ಕ ಗೆದ್ದು ಬರ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ, ಯಾಕೆ ಯಾರು ನಮ್ಮ ಅಕ್ಕಂಗೆ ಓಟ್ ಹಾಕೋದಿಲ್ವಾ ಅಂತ ಕನಕ ಕೇಳ್ತಾಳೆ. ಕನಕ, ಆಕ್ಚುಲಿ ಎಲ್ರಿಗೂ ಮೀನಾ ಅವರು ಅಂದ್ರೆ ತುಂಬಾನೇ ಇಷ್ಟ, ಅವ್ರ ಮೇಲೆ ಯಾವ್ದೇ ರೀತಿ ಕೋಪ ಇಲ್ಲ, ಆದ್ರೆ ಮೀನಾ ಅವರಿಂದ ಈ ಒಂದು ಜವಾಬ್ದಾರಿನ ನಿಭಾಯಿಸಕ್ ಆಗತ್ತಾ ಅಂತ ಡೌಟ್ ಇದೆ.
ಅಂತ ಶ್ವೇತಾ ಹೇಳ್ತಾಳೆ. ಹಾಗಿದ್ರೆ ಆ ವಿಶಾಲಾಕ್ಷಿ ಮಾತ್ರ ಇದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಾಳಾ ಅಂತ ರವಿ ಕೇಳ್ತಾನೆ. ಲೇ ರವಿಗಾನ್, ಆ ಯಮ್ಮನ್ಗೆ ಜವಾಬ್ದಾರಿ ಇಲ್ದೆ ಹೋದ್ರು ಎಕ್ಸ್ಪೀರಿಯನ್ಸ್ ಇದೆ ಕಣೋ. ಅಧಿಕಾರ ಚಲಾಯಿಸೋದಕ್ಕಷ್ಟೇ ಅವ್ರ ಆ ಯಮ್ಮಂಗ್ ಗೊತ್ತಿರೋದು. ಹಾಗಂತ ಅಲ್ಲಿರೋರೆಲ್ರು ನಂಬ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ನಮ್ ಅಕ್ಕ ಗೆಲ್ಲೋದಿಲ್ವಾ ಅಂತ ಕನಕ ಕೇಳ್ಬೇಕಾದ್ರೆ, ನೋಡು ಕನಕ, ನಮ್ಮಂತ ಜನಗಳು ಈ ತರ ಎಲೆಕ್ಷನ್ ಅಲ್ಲಿ ಗೆದ್ರೆ ಅದು ದೊಡ್ಡ ಖುಷಿ. ಹೇಳ್ಬೇಕು ಅಂದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡೋಣ. ಈ ಸಲ ಗೆಲ್ಲಿಲ್ಲ ಅಂದ್ರೆ ಏನಂತೆ, ಮುಂದಿನ ಸಲ ಟ್ರೈ ಮಾಡೋಣ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಭಾವ, ಅಕ್ಕನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಈ ಎಲೆಕ್ಷನ್ ಅಲ್ಲಿ ಏನಾದ್ರೂ ಅವಳು ಸೋತೋದ್ರೆ ಮತ್ತೆ ಅವಳು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ ಕನಕ ಹೇಳ್ತಾಳೆ. ಅದ್ಗೆ ಈ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು, ಆದ್ರೆ ನಾವೆಲ್ರಿನೂ ಅವ್ರನ್ನ ಒಪ್ಸಿದ್ವಿ. ಈಗ ಏನಾದ್ರೂ ಅವ್ರು ಸೋತೋದ್ರು ಅಂತಂದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಅಂತ ರವಿ ಹೇಳ್ತಾನೆ. ಅಷ್ಟೇ ಅಲ್ಲ ಭಾವ, ಆ ವಿಶಾಲಾಕ್ಷಿ ಅವಳ ಆಟನ ಇನ್ನೂ ಜಾಸ್ತಿ ಮಾಡ್ಕೋತಾಳೆ. ಆಮೇಲೆ ಅಕ್ಕನೂ ಅಷ್ಟೇ, ತುಂಬಾನೇ ಅವಮಾನ ಮಾಡ್ತಾಳೆ ಅಂತ ಕನಕ ಹೇಳ್ಬೇಕಾದ್ರೆ, ಅದು ನಿಜನೇ. ಯಾವಾಗ ಚಾನ್ಸ್ ಸಿಕ್ಕಿದ್ರು ಮೀನನ್ನ ಸೋಲ್ಸೋದಕ್ಕೆ ಕಾಯ್ತಿರ್ತಾಳ ಅವಳ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಇವಾಗ ಏನು ಮಾಡೋದು ಅಂತ ರವಿ ಕೇಳ್ಬೇಕಾದ್ರೆ, ನಾವ್ ಹೇಗಾದ್ರೂ ಮಾಡಿ ಮೀನಾ ವೋಟಿಂಗ್ ಪರ್ಸೆಂಟೇಜ್ ನ ನಾವು ಇನ್ಕ್ರೀಸ್ ಮಾಡ್ಬೇಕಾಗತ್ತೆ ಅಂತ ಶ್ವೇತಾ ಹೇಳ್ತಾಳೆ. ಅದ್ ಹೇಗ್ ಸಾಧ್ಯ ಅಂತ ಕನಕ ಕೇಳಿದಾಗ, ಕ್ಯಾನ್ವಾಸ್ ಮಾಡ್ಬೇಕು, ಮೀನಿನ ಬಗ್ಗೆ ನಾವೇ ಪ್ರಮೋಷನ್ ಮಾಡ್ಬೇಕು, ಎಲ್ರತ್ರ ಹೋಗಿ ಮೀನಿಗೋಸ್ಕರ ಓಟ್ ಕೇಳ್ಬೇಕು ಅಂತ ಶ್ವೇತಾ ಹೇಳಿದಾಗ, ಕರೆಕ್ಟ್ ಹೇಳ್ದೆ ತಂಗ್ಯವ. ಮೀನಿನ ಬಗ್ಗೆ, ಅವಳು ಮಾಡೋ ಕೆಲ್ಸದ ಬಗ್ಗೆ ಎಲ್ರಿಗೂ ನಾವು ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಅಂಗಡಿ ಹತ್ರನೂ ಹೋಗಿ ನಾವು ಕ್ಯಾಂಪೇನ್ ಮಾಡ್ಬೇಕಾಗತ್ತೆ. ಈ ರೀತಿ ಎಲ್ಲ ಪ್ರಚಾರ ಮಾಡಿದ್ರೆ ಖಂಡಿತ ಮೀನಾ ಗೆಲ್ತಾಳೆ ಅಂತ ಸೂರ್ಯ ಹೇಳಿದಾಗ, ಹಾಗಿದ್ರೆ ಅಕ್ಕನ್ಗೆ ಅವ್ರು ಓಟ್ ಹಾಕ್ತಾರ ಅಂತ ಕನಕ ಕೇಳ್ತಾಳೆ. ನೋಡು ಕನಕ, ಮೀನಾ ಗೆದ್ರೆ ಏನೆಲ್ಲಾ ಮಾಡ್ತಾಳೆ ಅಂತ ಅವ್ರಿಗೆ ನಂಬಿಕೆ ಬರ್ಬೇಕು. ಆ ರೀತಿ ನಾವ್ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಕರೆಕ್ಟೇ ಹೇಳಿದ್ರಿ ಸೂರ್ಯ ಅವ್ರೆ, ಪ್ರಚಾರ ಮಾಡ್ಬೇಕು, ಹೊಸ ಹೊಸ ಸ್ಕೀಮ್ ತರ್ಬೇಕು, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ನಾನು ಯೋಚನೆ ಮಾಡ್ತೀನಿ ಅಂತ ಶ್ವೇತನು ಹೇಳ್ತಾಳೆ. ಹಾಗಿದ್ರೆ ಒಂದ್ ವಿಷಯ, ಈ ರೀತಿ ಸರ್ವೆ ಮಾಡಿರೋದ್ರ ಬಗ್ಗೆ ನಮ್ಮ ಮಧ್ಯೆಲ್ಲೇ ಇರ್ಬೇಕು. ಈ ವಿಷಯ ಯಾವ್ದೇ ಕಾರಣಕ್ಕೂ ಮೀನು ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಪಾಪ ತುಂಬಾ ನೊಂದ್ಕೊಂಡ್ಬಿಡ್ತಾಳೆ, ಆದ್ರಿಂದ ಅವಳ ನಂಬಿಕೆನೆ ಕಳ್ಕೊಂಡ್ಬಿಡ್ತಾಳೆ ಅಂತ ಸೂರ್ಯ ಹೇಳ್ದಾಗ, ಸರಿ ಆಯ್ತು ಅಂತ ಎಲ್ರು ಅದಕ್ಕೆ ಒಪ್ಕೋತಾರೆ. ಹಾಗೆ ಎಲ್ರು ಸೇರಿ ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ತಾರೆ. ಈ ಕಡೆ ಸೂರ್ಯ, ರವಿ, ಶ್ರುತಿ, ಶ್ವೇತಾ ಮತ್ತೆ ಕನಕ ಇಷ್ಟು ಜನ ಮೀನಿನ ಪರವಾಗಿ ಪ್ರತಿಯೊಂದು ಅಂಗಡಿ ಹತ್ರನೂ ಹೋಗಿ ಅವಳು ಏನೇನೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಾಳೆ ಅದನ್ನ ಜನರಿಗೆ ಅರ್ಥ ಮಾಡ್ಸೋದಿಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾರೆ. ಅದ್ರ ಪ್ರಕಾರನೇ ಪಾಂಪ್ಲೆಟ್ ಗಳನ್ನ ಹಂಚಿ ಅವ್ರ ಜೊತೆ ಮಾತುಕತೆನೂ ನಡೆಸ್ತಾ ಇರ್ತಾರೆ. ಹಾಗೆ ಇಷ್ಟೇ ಸಾಲದು ಅಂತ ಹೇಳಿ ಶ್ರುತಿ ತಾನ್ ಐಡಿಯಾ ಮಾಡಿರೋ ಪ್ರಕಾರ ಮನೆಗ್ ಬಂದು ಮೀನಾ ತಾನ್ ಗೆದ್ರೆ ಏನೆಲ್ಲಾ ಮಾಡ್ಬೇಕು ಅನ್ಕೊಂಡಿದ್ದಾಳೆ ಆ ಜನಗಳಿಗೋಸ್ಕರ ಅಂತ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾಳೆ. ಮೀನಾ ಯಾವ ರೀತಿ ಎಲ್ಲಾ ಹೇಳಿರ್ತಾಳೋ ಅದನ್ನೆಲ್ಲ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶ್ರುತಿ ಅಪ್ಲೋಡ್ ಮಾಡ್ತಾಳೆ. ಹಾಗೆ ಮೀನಾಗಿರೋ ಒಳ್ಳೆ ಗುಣ, ಒಳ್ಳೆ ಮನ್ಸನ್ನ ನೋಡಿ ಶ್ವೇತನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ನಾನ್ ಯಾವಾಗ್ಲೂ ನಿಮ್ಗೆ ಸಪೋರ್ಟ್ ಆಗಿರ್ತೀನಿ ಅಂತ ಮೀನನ್ಗೆ ಶ್ವೇತಾ ಮಾತ್ ಕೊಡ್ತಾಳೆ. ಈ ಕಡೆ ಸೂರ್ಯನ್ ಫ್ರೆಂಡ್ಸ್ ಗಳು ಸಹ ಮೀನಿನ ಪೋಸ್ಟರ್ ಗಳನ್ನ ತಗೊಂಡು ಯಾವ್ಯಾವ ಜಾಗದಲ್ಲಿ ಅಂಟಿಸ್ಬೇಕು ಅಂತ ಸೂರ್ಯನ ಕೇಳ್ತಾ ಪೋಸ್ಟರ್ ಗಳನ್ನ ಅಂಟಿಸ್ತಿರ್ತಾರೆ. ಹಾಗೆ ಸೂರ್ಯನ್ ಫ್ರೆಂಡ್ಸ್ ಗಳು ಸಹ ಮೀನಿನ ಪೋಸ್ಟರ್ ಫೋಟೋ ಹುಡ್ಕೊಂಡು ಅದನ್ನ ಆನ್ಲೈನ್ ಅಲ್ಲಿ ತಮ್ಮ ಸಂಘದಲ್ಲಿ ಇರೋರ್ ಎಲ್ರಿಗೂ ಕಳಿಸ್ತಿರ್ತಾರೆ. ಸುತ್ತಮುತ್ತ ಹೂ ಕಟ್ಟೋ ಅಂಗಡಿಯವ್ರು ಯಾರೇ ಇದ್ರೂನು ಅವ್ರ ಹತ್ರ ಹೋಗಿ ಮೀನಿನ ಬಗ್ಗೆ ಕೇಳ್ಕೊಂಡು ಓಟ್ ಕೇಳಿ ಅಂತಾನು ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಹೇಳಿರ್ತಾರೆ. ಅದೇ ಟೈಮ್ ಅಲ್ಲಿ ರೋಡಲ್ಲಿ ಹೋಗೋ ಗಂಡಸ್ರೆಲ್ಲ ಮೀನಿನ ಪೋಸ್ಟರ್ ನ ನೋಡ್ಕೊಂಡು, ಪಾಪ ತುಂಬಾ ಒಳ್ಳೆ ಹುಡುಗಿ, ಏನ್ ಪಾಪ ಮಾಡಿದ್ಲೋ ಏನೋ, ಆ ವಿಶಾಲಾಕ್ಷಿ ಸರಿ ಇಲ್ಲ, ಅವಳ ಕಡೆ ಚೇಲಗಳನ್ನ ಬಿಟ್ಟು ಇವಳಿಗೆ ಚಾಕುಲ್ ಚುಚ್ಚಿಸಿದಾರೆ ಅಂತ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ಕೇಳಿ ಸೂರ್ಯ ಖುಷಿ ಪಡ್ತಿರ್ತಾನೆ. ನೋಡ್ದೇನೆ ಚಿತಾ, ಹೆಂಗ್ ವರ್ಕ್ ಆಯ್ತು ಪ್ಲಾನ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಹೂ ಕಟ್ಟೋ ಅಕ್ಕಂದ್ರಗಳು ಸಹ ಅಲ್ಲಿಗೆ ಬರ್ತಾರೆ. ಸೂರ್ಯ, ನಿಜವಾಗ್ಲು ಕಣಪ್ಪ, ಈ ರೀತಿ ಆಗಿದ್ರಿಂದ ನಮ್ಗೆ ತುಂಬಾನೇ ಬೇಜಾರಾಗಿದೆ. ಎಲ್ಲ ಆ ವಿಶಾಲಾಕ್ಷಿಯಿಂದಾನೇ ಆಗಿರೋದು. ನಮ್ ಓಟು ಯಾವತ್ತಿದ್ರು ಮೀನಿಗೆ ಹಾಕ್ತಿವಪ್ಪ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವ್ರು ಸಹ ಅಲ್ಲಿಂದ ಹೋಗ್ತಾರೆ. ಇದನ್ನ ಕೇಳಿ ಸೂರ್ಯಂಗೆ ಇನ್ನು ಖುಷಿ ಆಗತ್ತೆ. ಇದೇ ರೀತಿ ರೋಡಲ್ಲಿ ಹೋಗೋ ಬರೋ ಎಲ್ಲಾ ಹೂ ಕಟ್ಟೋರು ಸಹ ಓಟನ್ನ ಮೀನಿಗೆ ಹಾಕ್ತೀನಿ ಅಂತ ಹೇಳ್ತಿರ್ತಾರೆ. ಈ ಕಡೆ ಸೂರ್ಯ ಮಾಡ್ತಿರೋದು ಸಾಕಾಗೋದಿಲ್ಲ ಅಂತ ಹೇಳಿ ಮೀನಾ ತಾನೇ ಖುದ್ದಾಗಿ ಹೂ ಕಟ್ಟೋ ಅಕ್ಕಂದ್ರಿಗಳನ್ನ ಜೊತೆಲಿ ಕರ್ಕೊಂಡು ತಮಗ್ ಗೊತ್ತಿರೋ ಎಲ್ಲಾ ಅಂಗಡಿಗಳ ಹತ್ರನೂ ಹೋಗಿ ನನಗೆ ಓಟ್ ಹಾಕಿ ಅಂತ ಕೇಳ್ಕೊತಾಳೆ. ನೋಡಮ್ಮ ಮೀನಾ, ನೀನು ತುಂಬಾ ಒಳ್ಳೆ ಹುಡುಗಿ, ನೀನ್ ಎದುರಾಳಿಗಳು ನಿನ್ನಿಂದ ಗೆಲ್ಲದಕ್ಕಾಗೋದಿಲ್ಲ ಅಂತ ಅನ್ಕೊಂಡೆ ಅನ್ಸುತ್ತೆ ನಿನ್ಗೆ ಈ ರೀತಿ ಚುಚ್ಚಿರೋದು. ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡಮ್ಮ, ನಮ್ ಓಟು ನಿಮ್ಗೇನೆ ಅಂತ ಆ ಅಕ್ಕಂದ್ರು ಹೇಳ್ತಿರ್ತಾರೆ. ಅಕ್ಕ, ನಾನು ಬೇರೆಯವ್ರ ಬಗ್ಗೆ ಯಾವತ್ತೂ ಏನು ಮಾತಾಡೋದಿಲ್ಲ. ಒಬ್ಳು ನಾಯಕಿಯಾಗಿ ಗೆದ್ರೆ ನಾನು ಏನೆಲ್ಲಾ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದಿನ, ಅದನ್ನೆಲ್ಲ ನನ್ ಕೈಲಾದಷ್ಟು ನಾನ್ ಪ್ರಯತ್ನ ಪಟ್ಟೆ ಪಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಅಷ್ಟೇ ಅಲ್ದೆ ಮಳೆಗಾಲದಲ್ಲಿ ಹೂ ಕಟ್ಟೋ ವ್ಯಾಪಾರಿಗಳಿಗೆ ಆಗೋ ನಷ್ಟದಿಂದ
ಬಚಾವ್ ಮಾಡೋದಿಕ್ಕೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಕೊಡಿಸ್ತೀನಿ ಅಂತಾನೋ ಮೀನಾ ಅವ್ರೆಲ್ರಿಗೂ ಮಾತ್ ಕೊಡ್ತಾಳೆ. ಅದನ್ನ ಕೇಳಿ ಅಲ್ಲಿರೋ ಜನಗಳೆಲ್ಲ ಚಪ್ಪಾಳೆ ತಟ್ತಿರ್ತಾರೆ. ನೋಡಿ, ನಾನ್ ಏನೇನ್ ಹೇಳ್ಬೇಕು ಅನ್ಕೊಂಡಿದ್ದೋ ಅದನ್ನೆಲ್ಲ ಹೇಳಿದೀನಿ. ಇನ್ಮೇಲೆ ನಿರ್ಧಾರ ಓಟು ಎರಡು ನಿಮ್ ಕೈಲೇ ಇದೆ ಅಂತ ಹೇಳಿ ನಾನಿನ್ ಬರ್ತೀನಿ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ವಿಶಾಲನ ನೋಡೋದಿಕ್ಕೆ ಅಂತ ರೋಹಿಣಿ ಮನೆಗ್ ಹೋಗ್ತಾಳೆ. ಆಂಟಿ, ಎಲೆಕ್ಷನ್ ವಿಷಯ ಎಲ್ಲ ಹೇಗಿದೆ, ಹೇಗ್ ನಡೀತಾ ಇದೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಏನೋ ಒಂದ್ ನಡೀತಾ ಇದೆ ಅಂತ ವಿಶಾಲು ಬೇಜಾರಲ್ಲಿ ಹೇಳ್ಬೇಕಾದ್ರೆ, ಯಾಕಂಟಿ ನೀವೇ ತಾನೇ ಗೆಲ್ಲೋದು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ನಾನು ಗೆಲ್ಬೇಕು ಅಂತಾನೆ ಅನ್ಕೊಂಡಿದೀನಿ, ಆದ್ರೆ ಅದು ಸ್ವಲ್ಪ ಕಷ್ಟ ಇದೆಯಮ್ಮ ಅಂತ ವಿಶಾಲು ಹೇಳ್ದಾಗ, ಯಾಕೆ ಏನು ಅಂತ ರೋಹಿಣಿ ವಿಚಾರಿಸ್ತಾಳೆ. ಆ ಮೀನಾ ಅವಳ ಗಂಡ ಅವಳ ಜೊತೆಗೆ ಇರೋಂತ ಜನಗಳು ಈ ಎಲೆಕ್ಷನ್ನೇ ಬೇರೆ ರೀತಿ ಬದಲಾಯಿಸ್ಬಿಟ್ಟಿದಾರಮ್ಮ, ಸ್ವಲ್ಪ ಕಷ್ಟವಾಗಿದೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಆಂಟಿ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನು ಅಂತ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ. ತುಂಬಾ ಖುಷಿ ಆಯ್ತಮ್ಮ ರೋಹಿಣಿ, ಈಗಿನ ಕಾಲದಲ್ಲಿ ನಾವ್ ಮಾಡಿರೋ ಸಹಾಯನ ಆ ನಿಮಿಷದಲ್ಲೇ ಮರ್ತ್ ಬಿಡ್ತಾರೆ ಜನಗಳು. ನಾನ್ ಯಾವಾಗ್ಲೂ ಮಾಡಿರೋ ಸಹಾಯನ ನೀನು ನೆನ್ಪಲ್ಲಿ ಇಟ್ಕೊಂಡು ನನಗೋಸ್ಕರ ಬಂದಿದ್ಯಲ್ಲ, ಖುಷಿ ಆಯ್ತಮ್ಮ ಅಂತ ವಿಶಾಲು ನಾಟಕದಿಂದ ಮಾತಾಡ್ಬೇಕಾದ್ರೆ, ಆ ಸಮಯದಲ್ಲಿ ನೀವ್ ಮಾಡಿರೋ ನನ್ಗೆ ಹೆಲ್ಪನ್ನ ನಾನ್ ಯಾವತ್ತೂ ಮರೆಯೋದಿಲ್ಲ. ನಿಮ್ಗೋಸ್ಕರ ನನ್ ಜೀವನ ಪೂರ್ತಿ ನಿಮ್ಗೆ ಋಣಿಯಾಗಿದ್ರು ಸಾಕಾಗೋದಿಲ್ಲ. ಹೇಳಿ ನಾನ್ ಏನ್ ಮಾಡ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ನೀನು ನನಗ್ ಮಾಡೋ ಸಹಾಯ ಮಾಮೂಲಿಯಾಗಿರ್ಬಾರ್ದು, ಆ ಮೀನನ್ನ ಸೋಲ್ಸೋ ರೀತಿ ಇರ್ಬೇಕು. ಆ ಮೀನಾ ಮತ್ತೆ ಸೂರ್ಯ ಇಬ್ರು ಸೇರ್ಕೊಂಡು ನಿನ್ ಜೀವನನೇ ಹಾಳ್ ಮಾಡಿದಾರೆ. ನಿನ್ ಗಂಡಿನ ಜೊತೆ ಸೇರ್ಬಾರ್ದು ಅಂತಾನೆ ತಡೀತಾ ಇರೋದು ಅವ್ರಿಬ್ರೇನೆ. ಆ ಕೋಪ ನಿನ್ನಲ್ಲೂ ಇದೆ ತಾನೆ ಅಂತ ವಿಶಾಲ ಕೇಳಿದಾಗ, ಹೌದು ಆಂಟಿ, ನಾನ್ ನಿಮ್ಗೆ ಹೆಲ್ಪ್ ಮಾಡೋದು ನಿಮ್ ಒಳ್ಳೇದಕ್ಕೆ ಆಗಿರತ್ತೆ. ಹೇಗಾದ್ರೂ ಮಾಡಿ ಆ ಮೀನನ್ನ ಸೋಲ್ಸೇಬೇಕು. ಅವಳು ಮಾಮೂಲಿಯಾಗಿರ್ಬೇಕಾದ್ರೇನೆ ನನ್ಗೆಷ್ಟೆಲ್ಲಾ ತೊಂದ್ರೆ ಕೊಟ್ಟಿದ್ದಾಳೆ. ಇದ್ರಲ್ಲಿ ಏನಾದ್ರೂ ಅವಳು ಗೆದ್ದು ಬಂದ್ಬಿಟ್ಲ ಅಂತಂದ್ರೆ ಅವಳನ್ನ ಅವಳ ಗಂಡನ್ನ ಹಿಡಿಯೋದಿಕ್ಕೆ ಆಗೋದಿಲ್ಲ. ನನ್ ಜೀವನ ಹಾಳ್ ಮಾಡ್ಬೇಕು ಅಂತಾನೆ ಕಾಯ್ತಿರ್ತಾರ ಅವ್ರು ಅಂತ ರೋಹಿಣಿ ಹೇಳ್ತಾಳೆ. ಹೌದಮ್ಮ, ನೀನ್ ನನ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ದೆ ಅಂತಂದ್ರೆ ಅದರಿಂದ ಸೂರ್ಯನ್ ಕೋಪ ಜಾಸ್ತಿ ಆಗತ್ತೆ. ಅಷ್ಟೇ ಯಾಕೆ, ಆ ಮನೇಲಿ ನಿನ್ ಹೆಸರು ಇನ್ನೂ ಹಾಳಾಗೋಗ್ಬಿಡತ್ತೆ. ಅದಕ್ಕೆ ನೀನು ನನ್ ಬೆನ್ ಹಿಂದೆ ನಿಂತ್ಕೊಂಡು ಸಹಾಯ ಮಾಡು. ಈ ಎ ಟೀಮ್ ಮತ್ತೆ ಬಿ ಟೀಮ್ ಅಂತ ಹೇಳ್ತಾರಲ್ಲ, ಅದೇ ತರನೇ ನೀನು ನನ್ ಟೀಮ್ ಅಲ್ಲಿ ಇರು ಅಷ್ಟೇ ಅಂತ ವಿಶಾಲು ಹೇಳಿದಾಗ, ಅಯ್ಯೋ ಅಷ್ಟೇ ತಾನೆ, ಖಂಡಿತ ಸಹಾಯ ಮಾಡ್ತೀನಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ನನ್ ಬೆನ್ ಹಿಂದೆ ನಿಂತ್ಕೊಂಡು ಬೇಕಾಗಿರೋಂತ ಮುಖ್ಯವಾದ ಕೆಲ್ಸನ ನೀನ್ ನೋಡ್ಕೋ ಅಂತ ವಿಶಾಲು ಹೇಳ್ಬೇಕಾದ್ರೆ, ಸರಿ ಆಂಟಿ, ಏನ್ ಮಾಡ್ಬೇಕು ಅಂತ ಹೇಳಿ ನಾನ್ ಅದನ್ನ ಮಾಡ್ತೀನಿ ಅಂತ ರೋಹಿಣಿ ಮಾತ್ ಕೊಡ್ತಾಳೆ. ಈ ಅಂಗಡಿಗಳವ್ರಿಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಅಂತ ಒಂದು ಲಿಸ್ಟ್ ಮಾಡಿಟ್ಟಿದೀನಿ. ಅವ್ರೆಲ್ರಿಗೂ ಡೈರೆಕ್ಟ್ ಆಗಿ ಕೊಡೋದಕ್ ಆಗೋದಿಲ್ಲ, ಯಾಕಂದ್ರೆ ಈ ಸೂರ್ಯ ಎಲ್ರನ್ನು ಕಂಟಿನ್ಯೂ ಆಗಿ ವಾಚ್ ಮಾಡ್ತಾನೆ ಇದ್ದಾನೆ. ಅವನೇನಾದ್ರೂ ಕಣ್ಣು ಹಿಡ್ದ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಸಂಘದಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಆಮೇಲೆ ಯಾರು ನನ್ಗೆ ಓಟ್ ಹಾಕೋದಿಲ್ಲ. ಅದಕ್ಕೆ ಯಾರಿಗೂ ಡೌಟ್ ಬರ್ಬಾರ್ದು. ಆ ರೀತಿ ಆ ದುಡ್ಡನ್ನ ನಾನ್ ಹೇಳೋರ್ಗೆ ನೀನ್ ತಗೊಂಡೋಗಿ ತಲುಪಿಸ್ಬೇಕು. ಇದನ್ನ ನೀನ್ ಹತ್ರ ನಾನು ಹೆಲ್ಪ್ ಕೇಳೋಣ ಅಂತಾನೆ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಮನೆಗ್ ಬಂದ್ಬಿಟ್ಟೆ ಅಂತ ವಿಶಾಲ ಹೇಳಿದಾಗ, ಆಂಟಿ, ನೀವ್ ನನ್ಗೆ ಎಷ್ಟೆಲ್ಲಾ ಹೆಲ್ಪ್ ಮಾಡಿದೀರಾ, ನಾನು ಏನಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ನಿಸ್ತು. ಹೇಳ್ಬೇಕು ಅಂದ್ರೆ ಇದು ನನಗ್ ಸಿಕ್ಕಿರೋ ಒಳ್ಳೆ ಅವಕಾಶ ಅನ್ಕೋತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ, ನಾನ್ ಕೊಡೋ ದುಡ್ಡನ್ನ ಯಾರ್ಯಾರು ಕೊಡ್ಬೇಕೋ ಅವ್ರಿಗೆ ತಗೊಳಕ್ ಸೇರ್ಸು, ಆದ್ರೆ ನೀನ್ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ವಿಶಾಲು ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ ಆಂಟಿ, ಅದ್ರ ಬಗ್ಗೆ ನೀವ್ ತಲೆ ಕೆಡ್ಸ್ಕೊಬೇಡಿ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು, ಬರ್ತೀನಿ ಇರು ಅಂತ ಹೇಳಿ ವಿಶಾಲಾಕ್ಷಿ ದುಡ್ಡನ್ನ ತಗೊಂಡ್ ಬರೋದಕ್ ಹೋಗ್ತಾಳೆ. ಈ ಕಡೆ ಶ್ವೇತಾ ಮೊದ್ಲೇ ಹೇಳ್ದಂಗೆ ಮನೋಜನ್ಗೆ ಹೆಣ್ಣು ನೋಡೋ ಶಾಸ್ತ್ರನ ಅರೇಂಜ್ ಮಾಡಿರ್ತಾಳೆ. ಅದಕ್ಕೋಸ್ಕರ ಅಂತಾನೆ ಶಾಂತಿ ರೆಡಿಯಾಗಿ ಕುತ್ಕೊಂಡಿರ್ಬೇಕಾದ್ರೆ ಶ್ರುತಿ ಕೂಡ ಮನೆಗ್ ಬರ್ತಾಳೆ. ಏನು ಇಷ್ಟ್ ಚೆನ್ನಾಗ್ ರೆಡಿಯಾಗಿ ಬಂದಿದ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಹೌದು, ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರ್ಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ. ನಿನಗ ಹುಡುಗನ್ ನೋಡ್ತಾ ಇದಾರೆ ಅಂತ ರವಿ ಕೇಳ್ಬೇಕಾದ್ರೆ, ನೋಡು ಅಂತ ಹೇಳಲಾ ಅಂತ ಶ್ರುತಿ ಕೇಳ್ತಾಳೆ. ಸುಮ್ನೆ ಇರೆ ಇನ್ನೊಬ್ಳು ಅಂತ ರವಿ ಹೇಳ್ಬೇಕಾದ್ರೆ, ಏ ರವಿ, ಅಮೇರಿಕಾ ಇಂದ ಸಂಬಂಧ ಬರ್ತಾ ಇದೆ ಕಣೋ, ಅವ್ರ್ ನೋಡ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕು ತಾನೇ. ಶ್ರುತಿ ನೋಡ್ತಿದ್ದಂಗೆ ಅವಳು ಶ್ರೀಮಂತರು ಮನೆ ಮಗಳು ಅಂತ ಎಷ್ಟ್ ಚೆನ್ನಾಗ್ ಗೊತ್ತಾಗತ್ತೆ ನೋಡು ಅಂತ ಶಾಂತಿ ಶ್ರುತಿನ ಹೊಗಳ್ತಿರ್ತಾಳೆ. ಆದ್ರೆ ಇವ್ರುಗಳ್ನ ನೋಡು ಹೆಂಗಿದಾರೆ ಅಂತ, ಇವ್ರು ನೋಡಿದ್ರೆ ಅವ್ರು ಏನ್ ಅನ್ಕೊಳಲ್ಲ. ಚಿಚೆ, ಎಲ್ಲ ನನ್ ಹಣೆ ಬರ ಅಂತ ಶಾಂತಿ ಮೀನಾ ಸೂರ್ಯನ ನೋಡ್ತಾ ಹೇಳ್ತಿರ್ತಾಳೆ. ಏನೇ ಶಾಂತಿ ಇದೆಲ್ಲ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅದು ಹಂಗಲ್ಲ ರೀ, ಅಲ್ಲ ಇವತ್ತಾದ್ರೂ ಒಂದ್ ದಿವಸಕ್ಕೋಸ್ಕರ ಏನಾದ್ರೂ ಒಳ್ಳೆ ಸೀರೆ ಒಳ್ಳೆ ಬಟ್ಟೆ ಹಾಕೋಬೋದಲ್ಲ. ಇವ್ರು ಬೇಕು ಬೇಕು ಅಂತಾನೆ ನನ್ ಮಗನ್ ಸಂಬಂಧ ಹಾಳ್ ಮಾಡೋದಿಕ್ಕೆ ಇಂಥ ಬಟ್ಟೆ ಹಾಕೊಂಡ್ ಬಂದ್ ಕುತ್ಕೊಂಡಿದ್ದಾರೆ ಅಂತ ಶಾಂತಿ ಸೂರ್ಯ ಮೀನಿನ್ಗೆ ಸೇರ್ಸಿ ಬೈತಿರ್ತಾಳೆ. ದೊಡಮ್ಮ, ಸ್ಟೇಟಸ್ ಅನ್ನೋದು ಲುಕ್ ಇಂದ ಬರೋದಿಲ್ಲ, ಕ್ಯಾರೆಕ್ಟರ್ ಇಂದ ಬರುತ್ತೆ ಅಂತ ಶ್ವೇತಾ ಹೇಳಿದಾಗ, ಸೂಪರ್ ಸೂಪರ್ ಆಗಿ ಹೇಳ್ದೆ ತಂಗ್ಯವ ಅಂತ ಹೇಳ್ತಾ ಸೂರ್ಯ ಚಪ್ಪಾಳೆ ತಡ್ತಿರ್ತಾನೆ. ಆಗ ಶಾಂತಿ ಬೇಕು ಅಂತಾನೆ
ಮುಂಚೆನೆ ಸೂರ್ಯನ್ಗೆ ಕಣ್ಕೊಂಡ್ ಬಿಡ್ತಿರ್ತಾಳೆ. ಅತ್ತೆ, ಬೇರೆಯವ್ರಿಗೋಸ್ಕರ ತೋರಿಕೆ ತೋರ್ಸೋ ಅಂತ ಬುದ್ಧಿ ನಮ್ಗಿಲ್ಲ. ನಾವ್ ಹೆಂಗಿದೀವೋ ಹಂಗೆ ಸಾಕು ಅಂತ ಮೀನಾ ಹೇಳ್ತಿರ್ತಾಳೆ. ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹಲ್ಕ ಕೆಲ್ಸ ಮಾಡೋದಿಕ್ಕಿಂತ ಮನ್ಸು ಶುದ್ಧವಾಗಿರೋ ನಮ್ಮಂತವ್ರ ಎಷ್ಟೋ ವಾಸಿ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಮನೋಜ ಸೂಟ್ ಎಲ್ಲ ಹಾಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಆಚೆಗ್ ಬರ್ತಾನೆ. ಅವನನ್ನ ನೋಡ್ತಿದ್ದಂಗೆನೆ ಆಹಾ, ನನ್ ಬಂಗಾರ, ನನ್ ರಾಜ್ಕುಮಾರ ಎಷ್ಟ್ ಚೆನ್ನಾಗಿದ್ದಾನೆ ಅಂತ ಶಾಂತಿ ದೃಷ್ಟಿ ತೆಗಿತಿರ್ತಾಳೆ. ಸರಿ ಸರಿ, ಎಲ್ರು ಇವಾಗ ಬಂದಾಯ್ತಲ್ಲ, ಶುರು ಮಾಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ದಾಗ ಶ್ವೇತಾ ಆನ್ಲೈನ್ ಮೀಟಿಂಗ್ ನ ಆನ್ ಮಾಡ್ತಾಳೆ. ಹಾಗೆ ಶ್ವೇತಾ ಮನೆಯವ್ರೆಲ್ರೇನೋ ಆ ಹುಡುಗಿ ತಂದೆ ತಾಯಿಗೆ ಪರಿಚಯ ಮಾಡ್ಕೊಡ್ತಾರೆ. ಅಷ್ಟ್ರಲ್ಲಿ ಹುಡುಗಿ ಕೂಡ ಬರ್ತಾಳೆ. ಹುಡುಗಿನ ಎಲ್ರು ಮಾತಾಡಿಸ್ತಾ ಕೊನೆಗೆ ಮನೋಜ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ದಾಗ ಮನೋಜ ಮಾತಾಡ್ತೀನಿ ಅಂತ ಹೇಳ್ತಾ ಸಪರೇಟ್ ಹೋಗೋದಕ್ಕೆ ನೋಡ್ತಾನೆ. ಪರವಾಗಿಲ್ಲ, ಎಲ್ರು ಮುಂದೆನೆ ಮಾತಾಡೋಣ ಅಂತ ಹೇಳ್ತಾ ಆ ಹುಡುಗಿ ಮನೋಜನ್ ಜೊತೆ ಮಾತಾಡ್ತಿರ್ತಾಳೆ. ಇವನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರೆ ಶಾಂತಿ ನೋಡ್ರಿ ನನ್ ಮಗ ಎಷ್ಟ್ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾನೆ ಅಂತ ಹೊಗಳ್ತಿರ್ತಾಳೆ. ಏನೇ ಇವನು ಇಂಗ್ಲಿಷ್ ಮಾತಾಡ್ತೀನಿ ಅನ್ಬಿಟ್ಟು ಹಿಂಗ್ ಮಾತಾಡ್ತಿದ್ದಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೂರಿ ನಿಮ್ ಅಣ್ಣ ಯಾವ್ದೋ ದೊಡ್ಡ ಲೆವೆಲ್ ಅಲ್ಲಿ ಇಂಗ್ಲಿಷ್ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಹಿಂಗೆಲ್ಲಾ ಮಾತಾಡ್ತಿದಾರ್ ನೋಡಿ ಅಂತ ಮೀನಾ ಆಡ್ಕೊತಿರ್ತಾಳೆ. ಮನೋಜ ಮಾತಾಡ್ತಿರೋ ಬಟ್ಲರ್ ಇಂಗ್ಲಿಷ್ ನ ಕೇಳಿ ಶ್ರುತಿ ಮತ್ತೆ ರವಿ ಇಬ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಕೊನೆಗೆ ಮನೋಜನ್ ಇಂಗ್ಲಿಷ್ ಕಾಟನ ತಡ್ಕೊಳಕ್ಕಾಗ್ದೆ ಆ ಹುಡುಗಿ ಸಹ ನೀವು ತುಂಬಾ ಫನ್ನಿಯಾಗಿ ಮಾತಾಡ್ತೀರಾ ಅಂತ ಹೇಳ್ಬಿಡ್ತಾಳೆ. ಏ ಮೀನಮ್ಮ, ಅಲ್ ನೋಡು, ಆ ಹುಡುಗಿ ನೋಡು ಎಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದಾಳೆ, ಆದ್ರೆ ಇವ್ನ್ ಯಾಕೆ ಹಿಂಗ್ ಕಣ್ ಬಿಟ್ಕೊಂಡು ಒಳ್ಳೆ ಗೂಬೆ ತರ ನೋಡ್ತಿದ್ದೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶ್ರುತಿ ಮತ್ತೆ ರವಿ ಇಬ್ರು ನಗ್ತಿರ್ತಾರೆ. ಮತ್ತೆ ಆ ಹುಡುಗಿ ಸಹ ಮನೋಜನ್ ಹುಚ್ಚಾಟನ ನೋಡಿ ಬಿದ್ದು ಬಿದ್ದು ನಗ್ತಿರ್ತಾಳೆ. ಆಗ ಶ್ವೇತಾ, ನೀನ್ ಬೇಜಾರ್ ಮಾಡ್ಕೋಬೇಡ, ಆಕ್ಚುಲಿ ಅವರು ಸ್ವಲ್ಪ ಫನಿ ಆಗಿರೋದಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತಿರ್ತಾರೆ ಅಂತ ಹೇಳಿದಾಗ ಇಟ್ಸ್ ಓಕೆ, ನನ್ಗೆ ಫನಿ ಆಗಿರೋರು ಇಷ್ಟ ಅಂತ ಆ ಹುಡುಗಿ ಒಪ್ಕೋತಿರ್ತಾಳೆ. ಹಾಗೆ ಹುಡುಗಿ ತಂದೆ ತಾಯಿ ನಮ್ಗೆ ಹುಡುಗ ಇಷ್ಟ ಆಗಿದ್ದಾನೆ, ನಿಮ್ಗೆ ಇಷ್ಟನಾ ಅಂತ ಕೇಳಿದಾಗ ರಂಗನಾಥ್ ಅವರು ಮನೋಜನ್ ಬಗ್ಗೆ ಹೇಳ್ತಿರ್ತಾರೆ. ಇಷ್ಟರಲ್ಲೇ ಡೈವರ್ಸ್ ಆಗುತ್ತೆ ಅಂತಾನು ಹೇಳ್ಬೇಕಾದ್ರೆ ಶಾಂತಿ ಮಾತ್ರ, ಅಯ್ಯೋ ಮನೋಜನ್ ಸಿಕ್ಕಿದ ಹುಡ್ಗಿ ದೊಡ್ಡ ಮೋಸ್ಕಾತಿ, ಅವಳಿಂದ ಇನ್ನೊಂದ್ 2 ವಾರದಲ್ಲಿ ಡೈವರ್ಸ್ ಸಿಗುತ್ತೆ, ಆದ್ರೆ ನೋಡಿ ಇನ್ನಿಬ್ರು ಸೊಸೆದಿರು ತುಂಬಾ ಒಳ್ಳೆಯವರು ಅಂತ ಶಾಂತಿ ಹೊಗಳ್ತಿರ್ತಾಳೆ. ನೋಡಿ, ಡೈವರ್ಸ್ ಸಿಕ್ಕದ್ಮೇಲೆ ಮದ್ವೆ ಬಗ್ಗೆ ಮಾತಾಡೋಣ, ಅದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಮೊದ್ಲೇ ತಿಳಿಸ್ತಾ ಇದೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರ್, ನಮ್ಗೆ ಅರ್ಥ ಆಗುತ್ತೆ, ಈಗಿನ ಜನರೇಷನ್ ಅಲ್ಲಿ ಇದೆಲ್ಲ ಮಾಮೂಲಿ. ಎನಿವೆ, ಹೇಗಿದ್ರು ಡಿವೋರ್ಸ್ ಆಗುತ್ತಲ್ವಾ, ಡೈವರ್ಸ್ ಆದ್ಮೇಲೆನೆ ಮದ್ವೆ ಇಟ್ಕೊಳ್ಳೋಣ, ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹುಡುಗಿ ತಂದೆ ಹೇಳ್ತಾರೆ. ಅದನ್ನ ಕೇಳ್ತಿದ್ದಂಗೆ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹೌದು, ಎಂಗೇಜ್ಮೆಂಟು ಆನ್ಲೈನ್ ಅಲ್ಲೇ ಆಗತ್ತಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇಲ್ಲಮ್ಮ, ನಾವೆಲ್ರೂ ಅಲ್ಲಿಗ್ ಬರ್ತೀವಿ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಸರಿ ಆಯ್ತು, ಹಾಗಿದ್ರೆ ಅಲ್ಲಿಗ್ ಬಂದು ಎಲ್ಲಾ ವಿಷಯ ಮಾತಾಡ್ತೀವಿ ಅಂತ ಹೇಳ್ತಾ ಹುಡುಗಿ ಮನೆಯವರು ಬಾಯ್ ಅಂತ ಹೇಳ್ತಾ ಕಾಲ್ ನ ಕಟ್ ಮಾಡ್ತಾರೆ. ಅಲ್ಲ ರೀ, ಡೈವರ್ಸ್ ಆದ್ಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಯಾಕ್ರಿ ಹೇಳಿದ್ರಿ ನೀವು ಅಂತ ಶಾಂತಿ ರಂಗನಾಥ ಕೇಳ್ಬೇಕಾದ್ರೆ, ನೋಡಿ ಶಾಂತಿ, ಅದೆಲ್ಲ ತಪ್ಪು. ಡೈವರ್ಸ್ ಸಿಗದೆ ಮದ್ವೆ ಮಾಡಿದ್ರೆ ಅದ್ರಿಂದ ನಮ್ಮೆಲ್ರಿಗೂ ಕಷ್ಟ ಬರುತ್ತೆ, ಅರ್ಥ ಮಾಡ್ಕೊ. ಆಮೇಲೆ ನಾವುಗಳು ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಾರೆ. ಅದು ಹಂಗಲ್ಲ ರೀ, ಅವ್ರೇ ಅದನ್ನ ದೊಡ್ಡದಾಗ್ ತಗೊಳ್ಳಿಲ್ಲ, ನೀವ್ ಯಾಕ್ರಿ ಸುಮ್ನೆ ಮುಂದೆ ಹೋಗಿ ಎಲ್ಲಾ ವಿಷಯನೂ ಹೇಳ್ಬಿಡ್ತೀರಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಕ್ರೆ, ಯಾಕಂದ್ರೆ ನಮ್ಮ ಅಪ್ಪನ್ಗೆ ಯಾರ್ಗುನು ಯಾಮಾರ್ಸೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಏನೇ ಇದ್ದಿರೋ ಸರಿಯಾದ ದಾರಿಲಿ ಹೋಗಿ ಇದನ್ನೆಲ್ಲ ಡೀಲ್ ಮಾಡಕ್ ಅಷ್ಟೇ ನನ್ನ ಅಪ್ಪ ಹಿಂಗ್ ಗೊತ್ತಿರೋದು. ಆ ಹುಡುಗಿ ಅಪ್ಪನೇ ಒತ್ತಿ ಒತ್ತಿ ಕೇಳ್ತಿದ್ರು ನೋಡಿದ್ರಾ, ಡೈವರ್ಸ್ ಸಿಕ್ಕತ್ತಾ ಅಂತ. ಹಾಗಿದ್ರೆ ಏನ್ ಅರ್ಥ? ಡೈವರ್ಸ್ ಸಿಕ್ಕದ್ಮೇಲೆ ಮದ್ವೆ ಮಾಡೋಣ ಅಂತ ಅರ್ಥ. ಅಷ್ಟು ಅರ್ಥ ಆಗ್ಲಿಲ್ವಾ ಅಂತ ಸೂರ್ಯ ಶಾಂತಿನ ಕೇಳ್ತಾನೆ. ಏ ಶಾಂತಿ, ರೋಹಿಣಿ ನಮ್ ಮನೆಯವ್ರೆಲ್ರನ್ನು ಯಾಮಾರ್ಸಿದಾಳೆ, ನಾವು ಇನ್ನೊಂದ್ ಮನೆಯವ್ರನ್ನ ಯಾಮಾರ್ಸ್ಬಾರ್ದು ಕಣೆ. ಹಾಗಿದ್ದಾಗ ನಮ್ಗೂ ಅವಳಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ, ಅದಕ್ಕೆ ಡೈವರ್ಸ್ ಸಿಗ್ಲಿ, ಆಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ದೊಡ್ಡಮ್ಮ, ಅವ್ರು ಹೇಳೋದೇ ನಿಜನೇ. ಸರಿ, ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳಿ, ನಾನು ಅವ್ರ ಹತ್ರ ಹೇಳ್ತೀನಿ ಅಂತ ಶ್ವೇತಾ ಹೇಳ್ತಾಳೆ. ಸರಿ ಅಮ್ಮ, ನಾನು ಡೇಟ್ ಕೇಳ್ಕೊಂಡ್ ಬಂದು ನಿನ್ನ ಹತ್ರ ಹೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಮನೋಜ ಮಾತ್ರ ನನ್ಗೆ ಆದಷ್ಟು ಬೇಗ ಚಿನ್ನು ಸಿಗ್ತಾಳೆ, ನನ್ ಲೈಫಲ್ಲಿ ಚಿನ್ನು ಬರ್ತಾಳೆ ಅಂತ ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾನೆ. ಈ ಕಡೆ ಕೊನೆಗೂ ಎಲೆಕ್ಷನ್ ದಿವಸ ಬಂದೇ ಬಿಡುತ್ತೆ. ಎಲ್ರು ವೋಟಿಂಗ್ ಮಾಡೋದಿಕ್ಕೆ ಅಂತ ವೋಟಿಂಗ್ ಬೂತ್ ಹತ್ರ ಬಂದಿರ್ತಾರೆ. ಆಗ ಮೀನಾ ಮತ್ತೆ ವಿಶಾಲಾಕ್ಷಿ ಇಬ್ರು ಮುಖಾಮುಖಿ ಆಗ್ತಾರೆ. ಆಗ ವಿಶಾಲು ಮೀನನ್ನೇ ಗುರಾಯಿಸ್ತಿರ್ತಾಳೆ. ಮೀನಾ ತನ್ ವೋಟ್ ಹಾಕಿ ಅಲ್ಲಿಂದ ಆಚೆಗೆ ಹೊಟ್ಟೋಗ್ಬಿಡ್ತಾಳೆ. ಮೀನಿನ ಕಡೆ ಸಪೋರ್ಟರ್ಸು ಮತ್ತೆ ವಿಶಾಲು ಕಡೆ ಸಪೋರ್ಟರ್ಗಳೆಲ್ರು ಆಚೆ ಕಡೆ ವೆಯ್ಟ್ ಮಾಡ್ತಿರ್ತಾರೆ. ಈ ಕಡೆ ಸೂರ್ಯ ಮಾತ್ರ ಯಾರ್ಯಾರು ವೋಟ್ ಹಾಕ್ತಾರೋ ಅವ್ರೆಲ್ರನ್ನು ತಾನೇ ಖುದ್ದಾಗಿ ತನ್ನ ಕಾರಲ್ಲಿ ಕರ್ಕೊಂಡ್ ಬಂದು ವೋಟಿಂಗ್ ಬೂತ್ ಹತ್ರ ಬಿಡ್ತಿರ್ತಾನೆ. ಇದನ್ನ ನೋಡಿ ವಿಶಾಲು ತುಂಬಾನೇ ಉರ್ಕೋತಿರ್ತಾಳೆ. ಸೂರ್ಯ ಅವ್ರೆ, ಆಕ್ಚುಲಿ ನಿಜವಾಗ್ಲೂ ನೀವು ಗ್ರೇಟ್, ನಿಮ್ ಹೆಂಡತಿಗೋಸ್ಕರ ನೀವ್ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಸೂಪರ್ ಅಂತ ಪೂಜಾ
ಸೂರ್ಯನ ಹೊಗಳ್ತಿದ್ರೆ ನನ್ ಹೆಂಡ್ತಿಗೆ ನಾನ್ ಸಪೋರ್ಟ್ ಮಾಡ್ದೆ ಇನ್ಯಾರ್ ಮಾಡಕ್ಕಾಗತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಖಂಡಿತ ಸೂರ್ಯ ಅವ್ರೆ, ಮೀನನೇ ಗೆಲ್ಲೋದು ಅಂತ ಪೂಜಾ ಹೇಳ್ಬೇಕಾದ್ರೆ ನಮ್ ಸಪೋರ್ಟ್ ಮಾತ್ರ ಅಲ್ಲ, ಎಲ್ಲಾ ಹೂವಿನ ವ್ಯಾಪಾರಿಗಳ ಸಪೋರ್ಟು ಮೀನಿಂಗೇನೆ ಅಂತ ಸೂರ್ಯ ವಿಶಾಲುಗೆ ಕೇಳ್ಸೋ ರೀತಿ ಜೋರಾಗಿ ಕಿರ್ಚಿ ಹೇಳ್ತಿರ್ತಾನೆ. ಇದ್ರಿಂದ ವಿಶಾಲುಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಇವರೆಲ್ರು ಮಾತಾಡ್ತಿರೋ ಟೈಮ್ ಅಲ್ಲಿ ವಿಶಾಲು ಕಡೆಯಿಂದ ಒಂದಷ್ಟು ಹುಡುಗರುಗಳು ಹೆಂಗ್ಸಿಂಗ್ ವೇಷ ಹಾಕೊಂಡು ಸೆರಗ್ ಮುಚ್ಕೊಂಡು ಬೂತ್ ಒಳಗಡೆ ಹೋಗೋದನ್ನ ಸೂರ್ಯ, ರವಿ ಮತ್ತೆ ಚೇತನ 3 ಜನ ನೋಡ್ಬಿಡ್ತಾರೆ. ಹಾಗೆ ಓಡೋಗಿ ಅವ್ರನ್ನ ಹಿಡ್ಕೊಂಡು ನೀವ್ ಮುಖ ತೋರ್ಸಿ ಅಂತ ನಿಂತ್ಕೊಂಡಾಗ ಅವ್ರೆಲ್ರು ಮುಖ ತೋರ್ಸೋದಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಆಗ ವಿಶಾಲು ಇದನ್ನ ನೋಡಿ ಭಯ ಪಡ್ತಿರ್ತಾಳೆ. ಕಳ್ಳಾಟ ಆಡ್ಕಕ್ ಬಂದಿದೀರಾ ಅಂತ ಹೇಳ್ತಾ ಚೇತನ, ರವಿ ಇಬ್ರು ಆ ಹುಡುಗರುಗಳಿಗೆ ಹೊಡಿತಾರೆ. ನನ್ ಮುಂದೆ ಹಿಂಗೆ ನಿಂತ್ಕೊಂಡ್ರೆ ನೀವು ಕೈಕಾಲ್ ಮುರಿದಾಕ್ಬಿಡ್ತೀನಿ ಹೋಗೋ ಅಂತ ಹೇಳಿ ಸೂರ್ಯ ಅವ್ರಿಗೆ ಹೆದರ್ಸಿ ಅಲ್ಲಿಂದ ಓಡಿಸ್ಬಿಡ್ತಾನೆ. ಏಯ್, ನಾನೆಲ್ಲಾ ಸರಿಯಾಗಿ ಅರೇಂಜ್ಮೆಂಟ್ ಮಾಡು ಅಂತ ಹೇಳಿದ್ರೆ ಈ ರೀತಿ ಸಿಕ್ಕಾಕೊಳ್ಳೋ ತರ ಮಾಡಿದ್ಯಲ್ಲೋ ಅಂತ ವಿಶಾಲು ತನ್ ಚೇಲಂಗೆ ಬೈತಿರ್ತಾಳೆ. ಓಟಿಂಗ್ ಎಲ್ಲ ಮುಗಿದ್ಮೇಲೆ ಮೀನನ್ ಕಡೆಯಿಂದ ಮೀನನ್ ಫ್ರೆಂಡು ಮತ್ತೆ ವಿಶಾಲು ಕಡೆಯಿಂದ ಇಬ್ರು ಹೋಗಿ ಓಟಿಂಗ್ ನೆಲ್ಲ ಲೆಕ್ಕ ಮಾಡೋ ಜಾಗದಲ್ಲಿ ನಿಂತ್ಕೊಂಡು ಎಷ್ಟೆಷ್ಟು ಓಟಿಂಗ್ ಬಂದಿದೆ ಅಂತ ಲೆಕ್ಕಾಚಾರ ಮಾಡ್ತಿರ್ತಾರೆ. ಮೊದಲನೇ ಸುತ್ತಲ್ಲಿ ವಿಶಾಲು ಮುಂಚೂಣಿಲಿದ್ದಾಳೆ ಅಂತ ಅಧಿಕಾರಿಗಳು ಬಂದು ಅನೌನ್ಸ್ ಮಾಡಿದಾಗ ಅದನ್ನ ಕೇಳಿ ವಿಶಾಲು ಗ್ಯಾಂಗ್ ಡ್ಯಾನ್ಸ್ ಮಾಡ್ಕೊಂಡು ಚಪ್ಪಾಳೆ ತಡ್ತಿರ್ತಾರೆ. ಇದರಿಂದ ಮೀನಿಂಗೆ ತುಂಬಾ ಬೇಜಾರಾಗ್ತಿರುತ್ತೆ. ಏ ಸೂರ್ಯ, ಏನೋ ಇದೆಲ್ಲ ಅಂತ ರವಿ ಕೇಳ್ಬೇಕಾದ್ರೆ, ಲೇ ರವಿಗಾನ್, ಇನ್ನು ಮೊದಲನೇ ಸುತ್ತಲ್ವೇನೋ ಮುಂಚೂಣಿಲಷ್ಟೇ ಇರೋದು, ಇರ್ಲಿ ಬಿಡೋ ಇನ್ನೂ ಇದೆ ಬೇಜಾನು ಅಂತ ಹೇಳ್ಕೊಂಡು ಮೀನನ್ಗೂ ಸಮಾಧಾನ ಮಾಡ್ತಿರ್ತಾನೆ. ಮತ್ತೆ 2ನೇ ಸುತ್ತು ಅನೌನ್ಸ್ ಆದಾಗ್ಲೂ ಸಹ ವಿಶಾಲಾಕ್ಷಿಗಿಂತ ಮೀನಾ ಇನ್ನು ಹಿಂದೆ ಇದ್ದಾಳೆ ಅನ್ನೋ ವಿಷಯನ ಅಧಿಕಾರಿಗಳು ಹೇಳ್ತಾರೆ. ಇದನ್ನ ಕೇಳಿ ವಿಶಾಲು ಬಿದ್ದು ನಗ್ತಿದ್ರೆ ಮೀನಾ ಮಾತ್ರ ಬೇಜಾರಲ್ಲಿರ್ತಾಳೆ. ಆದ್ರೆ ಸೂರ್ಯ ಕೊನೆವರೆಗೂ ನಮ್ಗೆ ಚಾನ್ಸ್ ಇದೆ ಇರು ಅಂತ ಹೇಳ್ತಾ ಮೀನನ್ಗೆ ಸಮಾಧಾನ ಮಾಡ್ತಿರ್ತಾನೆ. ಕೊನೆ ಸುತ್ತಲ್ಲಿ ವಿಶಾಲು ಗೆದ್ಲು ಅನ್ನೋ ವಿಷಯನ ಬಂದು ಅಧಿಕಾರಿಗಳು ಹೇಳಿದಾಗ ನಮ್ಮ ಅಕ್ಕ ಗೆದ್ಬಿಟ್ಲು ಅಂತ ಅವಳ ಕಡೆ ಸಪೋರ್ಟರ್ಗಳೆಲ್ಲ ಚಪ್ಪಾಳೆ ತಡ್ತಾ ಶಿಳ್ಳೆ ಹೊಡಿತಾ ಕುಣಿಬೇಕಾದ್ರೆ ಸಪೋರ್ಟರ್ಗಳೆಲ್ಲ ವಿಶಾಲು ಮೇಲೆ ಹೂನ ಎರಿಸ್ತಾ ಇರ್ತಾರೆ. ವಿಶಾಲು ಸ್ಟೈಲ್ ಆಗಿ ನಿಂತ್ಕೊಂಡು ಮೀನನ್ಗೆ ಪೋಸ್ ಕೊಡ್ತಿರ್ತಾಳೆ. ಏನ್ ಹೀಗಾಗೋಯ್ತಲ್ಲ ಅಂತ ಮೀನನ್ ಕಡೆಯವರು, ಸೂರ್ಯ ಎಲ್ರು ಬೇಜಾರಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಅಷ್ಟ್ರಲ್ಲಿ ಒಬ್ರು ಆಫೀಸರ್ ಅಲ್ಲಿಗೆ ಬರ್ತಾರೆ. 1 ನಿಮಿಷ ಇರಿ, ಒಂದು ಚಿಕ್ಕದಾಗಿ ಮಿಸ್ಟೇಕ್ ಆಗಿದೆ, ಕೌಂಟ್ ಮಾಡ್ಬೇಕಾಗಿರೋದ್ರಲ್ಲಿ ಇನ್ನೊಂದ್ ಬಾಕ್ಸ್ ಉಳ್ಕೊಂಡಿದೆ ಅಂತ ಆ ಅಧಿಕಾರಿಗಳು ಹೇಳಿದಾಗ ಎಲ್ರು ಸೆಲೆಬ್ರೇಟ್ ಮಾಡ್ತಿರೋರು ಸೈಲೆಂಟ್ ಆಗ್ಬಿಡ್ತಾರೆ. ಆಗ ಒಳಗಡೆ ಹೋಗಿ ಅಧಿಕಾರಿಗಳು ಮತ್ತೆ ಆ ಉಳಿದಿರೋ ಬಾಕ್ಸ್ ನ ಎಣಿಕೆ ಮಾಡಿ ಮತ್ತೆ ವಾಪಸ್ ಇವ್ರ ಹತ್ರ ಬರ್ತಾರೆ. ಯಾರ್ ಗೆದ್ದಿರ್ಬೋದು ಅಂತ ಎಲ್ರು ಮುಖ ನೋಡ್ಬೇಕಾದ್ರೆ ನಾನೇ ಗೆದ್ದಿರೋದು ಅನ್ನೋ ರೀತಿ ವಿಶಾಲು ಮೆರಿತಾ ಇರ್ತಾಳೆ. ಆಗ ಅಧಿಕಾರಿಗಳು ಮತ್ತೆ ವಾಪಸ್ ಬಂದು ಕೊನೆಯ ಸುತ್ತಿನ ಎಣಿಕೆಯಿಂದ ಒಂದು ದೊಡ್ಡ ವ್ಯತ್ಯಾಸನೇ ಉಂಟಾಗಿದೆ. ಅದೇನಂದ್ರೆ ವಿಶಾಲಾಕ್ಷಿಗಿಂತ ಮೀನಾ ಸೂರ್ಯ 50 ಓಟುಗಳಿಂದ ಮುನ್ನಡೆಯಲ್ಲಿ ಜಯ ಸಾಧಿಸಿದ್ದಾರೆ ಅಂತ ಆ ಅಧಿಕಾರಿ ಅನೌನ್ಸ್ ಮಾಡ್ತಿದ್ದಂಗೆ ಸೂರ್ಯ ಮತ್ತೆ ಮೀನನ್ ಫ್ರೆಂಡ್ಸು ಶ್ರುತಿ, ರವಿ, ಶ್ವೇತಾ ಎಲ್ರು ಸಿಕ್ಕಾಪಟ್ಟೆ ಖುಷಿಯಿಂದ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಮಂಜಾ, ಸೂರ್ಯ, ಚೇತನ 3 ಜನ ಸೇರ್ಕೊಂಡು ಮೀನನ್ ಮೇಲೆ ಅಲ್ಲಿರೋ ಹೂಗಳನ್ನೆಲ್ಲ ತಗೊಂಡ್ ಬಂದು ಸುರಿತಾ ಇರ್ತಾರೆ. ಹಾಗೆ ಮೀನನ್ಗೆ ದೊಡ್ಡ ಹೂವಿನ ಹಾರ ಹಾಕಿ ಅಲ್ಲಿರೋರೆಲ್ರಿಗೂ ಸಿಹಿನ ಹಂಚ್ತಿರ್ತಾರೆ. ಇದನ್ನೆಲ್ಲ ನೋಡಿ ಮೀನಾ ನಗ್ಬೇಕಾದ್ರೆ ನನ್ ಮುಂದೆನೆ ಇವಳು ಈ ರೀತಿ ನಗ್ತಾ ಇದ್ದಾಳಲ್ಲ ಅಂತ ವಿಶಾಲಾಕ್ಷಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಿರ್ತಾಳೆ. ಹಾಗೆ ಕೋಪದಿಂದ ಮೀನಾ ಮತ್ತೆ ಸೂರ್ಯನ್ನೇ ವಿಶಾಲು ಗುರಾಯಿಸ್ತಾ ಇರ್ತಾಳೆ. ಈ ಕಡೆ ಮೀನಾ ಗೆದ್ದಿರೋ ವಿಷಯನ ಸೂರ್ಯ ರಂಗನಾಥ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾನೆ. ಏನು ಇಷ್ಟೊಂದು ಖುಷಿಯಲ್ಲಿದ್ದೀರಲ್ಲ ರಂಗನಾಥ್ ಅವರು ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ ಮೀನಾ ಗೆದ್ದಿರೋ ವಿಷಯನ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಅಷ್ಟ್ರಲ್ಲಿ ಮೀನಾನು ಮನೆಗ್ ಬಂದು ರಂಗನಾಥ್ ಮತ್ತೆ ಶಾಂತಿ ಆಶೀರ್ವಾದನ ತಗೋತಾಳೆ. ಈ ಕಡೆ ವಿಶಾಲು ಹುಚ್ಚಿ ತರ ತಾನ್ ಸೋತೋದೆ ಅಂತ ಕುತ್ಕೊಂಡು ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಂಟಿ, ಏನಾಯ್ತು, ಯಾಕೆ ಈ ರೀತಿ ಒಂಟಿಯಾಗಿ ಕುತ್ಕೊಂಡಿದೀರಾ ಅಂತ ರೋಹಿಣಿ ವಿಚಾರಿಸ್ಬೇಕಾದ್ರೆ ಏನ್ ಮಾಡೋದು, ಸೋತೋಗ್ಬಿಟ್ಟೆ ನಾನು, ಅದ್ರಿಂದ ಜೊತೆಲಿದ್ದವ್ರೆಲ್ರು ನನ್ನನ್ನ ಬಿಟ್ಟು ಹೊಟ್ಟೋದ್ರು ಅಂತ ವಿಶಾಲು ಹೇಳ್ತಿರ್ತಾಳೆ. ಆಂಟಿ, ನೀವ್ ಗೆಲ್ತೀರಾ ಅಂತ ಅನ್ಕೊಂಡ್ರೆ ಆ ಮೀನಾ ಹೇಗ್ ಗೆಲ್ಲೋದಕ್ ಸಾಧ್ಯ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಇದಾನಲ್ಲ ಗಂಡ ಅಂತ ಅವನೊಬ್ಬ, ಇದುವರೆಗೂ ನಾನ್ ಯಾರ್ ಮುಂದೆನು ಯಾವತ್ತೂನು ಸೋತೋಳಲ್ಲ. ಮೊದಲನೇ ಸಲಿ ಆ ಸೂರ್ಯ ಮಾಡಿರೋ ಕುತಂತ್ರದಿಂದ ಸೋತೋಗ್ಬಿಟ್ಟೆ. ಯಾವ್ದೇ ಕಾರಣಕ್ಕೂ ಆ ಸೂರ್ಯ ಮತ್ತೆ ಮೀನನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ವಿಶಾಲು ಕೋಪದಿಂದ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.